ನಮಸ್ಕಾರ ಕನ್ನಡಿಗರೇ, ಮೊದಲೇ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ RCB ಮತ್ತು DCA ಪಂದ್ಯದಲ್ಲಿ ನಮ್ಮ RCB ತಂಡ DCA ಮುಂದೆ ಒಂದು ಅದ್ಭುತವಾದ ಪಂದ್ಯದಲ್ಲಿ ರಿವೆಂಜ್ ಅನ್ನು ತೆಗೆದಿದೆ. ಹೌದು ಫ್ರೆಂಡ್ಸ್, ಲಾಸ್ಟ್ ಟೈಮ್ DC ಬಂದು RCB ಅನ್ನು ಬೆಂಗಳೂರಲ್ಲಿ ಸೋಲಿಸಿತ್ತು. ಆದರೆ ಈಗ ಇಲ್ಲಿ RCB DCಗೆ ಹೋಗಿ DCA ತಂಡವನ್ನು ಅವರ ಮನೆ ಅಂಗಳದಲ್ಲಿ ಸೋಲಿಸಿದೆ. ಮತ್ತೆ ಇಲ್ಲಿ ಕೂಡ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಅವರು ತುಂಬಾನೇ ಒಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡ್ತಾರೆ. ಅಂದ್ರೆ DCಲಿ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬರುತ್ತೆ. ಮತ್ತೆ ಅವರು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಒಂದು 167 ರನ್ಸ್ಗಳ ಡೀಸೆಂಟ್ ಸ್ಕೋರ್ ಅನ್ನು ಮಾಡುತ್ತಾರೆ. ಇದು ಒಂದು ಸ್ಲೋ ಪಿಚ್ ಆಗಿರುತ್ತೆ. ಆದರೆ ಇದನ್ನು ಚೇಸ್ ಮಾಡಲು ಬಂದ ನಮ್ಮ RCB ತಂಡ ಸ್ಟಾರ್ಟಿಂಗ್ ನ ಓವರ್ಗಳಲ್ಲಿ 3 ವಿಕೆಟ್ ಅನ್ನು ಕಳೆದುಕೊಳ್ಳುತ್ತೆ. ಅದು ಕೂಡ ಕೇವಲ 26 ರನ್ಸ್ಗೆ 3 ವಿಕೆಟ್ಸ್ ಅನ್ನು ಕಳೆದುಕೊಳ್ಳುತ್ತೆ. ಮತ್ತೆ ಇಲ್ಲಿ RCB ತಂಡ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಾಗ ಇಲ್ಲಿ ನಮಗೆ ಸಾಥ್ ಕೊಡೋದು ಕೃಣಾಲ್ ಪಾಂಡ್ಯ ಅವರು. ಹೌದು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಜೊತೆ ಕೃಣಾಲ್ ಪಾಂಡ್ಯ ಅವರು ಇಲ್ಲಿ ಒಂದು 100+ ರನ್ಸ್ಗಳ ಪಾರ್ಟ್ನರ್ಶಿಪ್ ಅನ್ನು ಮಾಡುತ್ತಾರೆ. ಮತ್ತೆ ಈ ಪಾರ್ಟ್ನರ್ಶಿಪ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು 47 ಬಾಲ್ 51 ರನ್ಸ್ ಹೊಡೆದರೆ ಕೃಣಾಲ್ ಪಾಂಡ್ಯ ಅವರು 47 ಬಾಲ್ 73 ರನ್ಸ್ ಅನ್ನು ಹೊಡೆಯುತ್ತಾರೆ. ಆದರೆ ಗಾಯ್ಸ್, ಅನ್ಫಾರ್ಚುನೇಟ್ಲಿ ವಿರಾಟ್ ಕೊಹ್ಲಿ ಅವರು ಅಂತಿಮದಲ್ಲಿ 6 ಹೊಡಿಲಿಕ್ಕೆ ಹೋಗಿ ಬೌಂಡ್ರಿ ಲೈನ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗುತ್ತಾರೆ. ಸೊ ಹಾಗಾಗಿ ಇಲ್ಲಿ ವಿರಾಟ್ ಕೊಹ್ಲಿಗೆ ಮ್ಯಾಚ್ ಅನ್ನು ಫಿನಿಶ್ ಮಾಡಿ ರಿವೆಂಜ್ ತೆಗೆಯಲಿಕ್ಕೆ ಆಗುದಿಲ್ಲ. ಆದರೆ ಪರವಾಗಿಲ್ಲ, RCB ಈ ಮ್ಯಾಚ್ ಅನ್ನು ಒಂದು ಆರಾಮದಲ್ಲಿ ಗೆದ್ದಿತು. ಮತ್ತೆ RCB ತಂಡ DCA ಮುಂದೆ ರಿವೆಂಜ್ ಅನ್ನು ಕೂಡ ತೆಗೆಯಿತು. ಮತ್ತೆ ಈ ಪಂದ್ಯ ಅಂತೂ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು. ಮತ್ತೆ ಈ ಪಂದ್ಯದಲ್ಲಿ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗುತ್ತಾರೆ. ಯಾಕೆಂದ್ರೆ ಫ್ರೆಂಡ್ಸ್, ಕೃಣಾಲ್ ಪಾಂಡ್ಯ ಅವರು ಇಲ್ಲಿ ಬೌಲಿಂಗ್ ಅಲ್ಲಿ ಕೂಡ 1 ವಿಕೆಟ್ ಅನ್ನು ತೆಗೆದರು. ಮತ್ತೆ ಇಲ್ಲಿ ಗೈಸ್, ಆರೆಂಜ್ ಕ್ಯಾಪ್ ಕೂಡ ನಮ್ಮ ವಿರಾಟ್ ಕೊಹ್ಲಿ ಅವರ ತಲೆಗೆ ಬಂದಿದೆ. ಮತ್ತೆ ಪರ್ಪಲ್ ಕ್ಯಾಪ್ ಕೂಡ ಇಲ್ಲಿ ಹೇಜಲ್ ವುಡ್ ಅವರ ತಲೆಗೆ ಬಂದಿದೆ. ಮತ್ತೆ ನಮ್ಮ RCB ತಂಡ ಕೂಡ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ಗೆ ತಲುಪಿದೆ. ಸೊ ಹಾಗೆ ಇಲ್ಲಿ ಈ ಪಂದ್ಯದ ಬಳಿಕ RCBಗೆ ಎಲ್ಲ ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.